ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹೋದ ಸಲದ ಮಹಾಭಾರತದ ಪ್ರವಚನ ಮಾಲಿಕೆಯಲ್ಲಿ ಗರುಡ ದೇವರು 500 ವರ್ಷಗಳ ನಂತರ ಅಲ್ಲಿ ಹುಟ್ಟಿದ್ದಾರೆ ಅಂತನ್ನುವ ವಿಚಾರವನ್ನು ಮಹಾಭಾರತ ತಿಳಿಸಿದೆ. ನಂತರ ಆ ಗರುಡ ದೇವರು ತಮ್ಮ ತಂದೆಯಾದಂತಹ ಕಶ್ಯಪರ ಹತ್ರ ಹೋಗಿದ್ದಾರೆ. ಅಲ್ಲಿಯೇ ಗರುಡನ ಅಣ್ಣನಾದಂತಹ ಅರುಣನು ಕೂಡ ಅಲ್ಲಿ ಇದ್ದ. ಹುಟ್ಟಿದ ತಕ್ಷಣ ಗರುಡ ಅವರ ತಂದೆಯನ್ನ ಮತ್ತು ಅರುಣನನ್ನ ಕೇಳ್ತಾರೆ, ನನ್ನ ತಾಯಿ ಎಲ್ಲಿದ್ದಾಳೆ ಅಂತ. ಆಗ ಆ ಕದ್ರು ವಿನತೆಯು ಕದ್ರುವಿನ ಹತ್ರ ದಾಸ್ಯದಲ್ಲಿ ಇದ್ದಂತಹ ವಿಚಾರವನ್ನ ಅಲ್ಲಿ ಹೇಳಿದಾಗ ವಿನತ ಎಲ್ಲಿದ್ದಾಳೆ ಅಂತ ಹುಡುಕಿಕೊಂಡು ಹೋಗಿದ್ದಾರೆ. ಅಲ್ಲಿ ವಿನತೆಯ ಹತ್ತಿರ ಅರುಣನನ್ನ ಗರುಡ ತನ್ನ ಬೆನ್ನಿನ ಮೇಲೆ ಕೂಡಿಸಿಕೊಂಡು ಅಲ್ಲಿ ಹೋಗಿದ್ದಾನೆ. ಹೋದಾಗ ಆ ವಿನತ ಕದ್ರು ಹಾಗೂ ಅವರ ಮಕ್ಕಳ ದಾಸ್ಯದಲ್ಲಿ ಇದ್ದಂತಹ ವಿಚಾರವನ್ನ ತೋರಿಸಿ, ನಾಗಾನಾಂ ಆಲಯಂ ಭದ್ರೇ ಸುರಮ್ಯಾಂ ರಮಣೀಯಕಂ ಸಮುದ್ರ ಕುಕ್ಷೌ ಏಕಾಂತೆ ತತ್ರ ಮಾಂ ವಿನತೇವಹ. ಅಮ್ಮನನ್ನ ನೋಡಿದ, ಅಮ್ಮನಿಗೆ ನಮಸ್ಕಾರವನ್ನು ಮಾಡಿದ. ನಮಸ್ಕಾರ ಮಾಡಿದ ನಂತರ ಅದೇ ಸಮಯದಲ್ಲಿ ಗರುಡ, ಅರುಣ ಮತ್ತು ವಿನತ 3 ಜನ ಮಾತಾಡ್ತಾ ಇದ್ದಾಗ ಅಲ್ಲಿ ಕದ್ರು ಬಂದು ವಿನತೆಗೆ ಹೇಳ್ತಾರೆ, ಸಮುದ್ರದ ಮಧ್ಯದಲ್ಲಿ ಒಂದು ನಾಗಲೋಕ ಅಂತ ಇದೆ. ಆ ನಾಗಲೋಕದಲ್ಲಿ ವಡವಾಗ್ನಿ ಅಂತ ಒಂದು ಅಗ್ನಿ ಇದೆ. ನಾವು ಪ್ರಳಯದ ವಿಚಾರವನ್ನ ಕೇಳ್ತೇವೆ. ನಾಳೆ ಪಂಚಾಂಗ ಶ್ರವಣದಲ್ಲಿ ಇಡೀ ಜಗತ್ತು ಪ್ರಳಯ ಆಗ್ತದೆ, ಯಾವಾಗ ಆಗ್ತದೆ ಇತ್ಯಾದಿ ವಿಚಾರಗಳನ್ನ ಪಂಚಾಂಗದ ಪ್ರಕಾರ ನಾವು ತಿಳಿಯಬಹುದು. ನಾಳೆ ಆ ಪ್ರಳಯ ಕಾಲದಲ್ಲಿ ಏನು ಬೆಂಕಿ ಬರ್ತದೆ, ನೀರು ಬರ್ತದೆ, ಅದು ವಡವಾನಲ ಅಂತ ಅದು ಪ್ರಸಿದ್ಧವಾದದ್ದು. ಆ ವಡವಾನಲ ಅಲ್ಲಿ ನಾನು ಹೋಗಬೇಕು ಅಂದ್ಕೊಂಡಿದ್ದೇನೆ. ನನ್ನ ಮಕ್ಕಳ ಸಹಿತವಾಗಿ ನನ್ನನ್ನು ಹೊತ್ಕೊಂಡು ಹೋಗಬೇಕು ಅಂತ ಕದ್ರು ವಿನತಾಗ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕೆಲಸದವರು ಅಂತ ಹೇಳಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಸಂಬಳ ತಗೋತೀವಿ, ಸಂಬಳ ಕೊಡ್ತೀವಿ ಅಂತ ಹೇಳ್ತಂದ್ರೆ ನಾವೇನ್ ಬೇಕಾದ್ರೂ ಮಾಡಿಸ್ಕೋಬಹುದು. ಇದು ಅಮಾನುಷೀಯವಾದಂತಹ ಕೃತ್ಯ. ಯಾವುದಕ್ಕೆ ಸಂಬಳ ಕೊಟ್ಟಿರ್ತೇವಿ ಆ ಕೆಲಸ ಮಾಡಿಸ್ಕೊಂಡ್ವಿ ಅಂತ ಹೇಳಂತಂದ್ರೆ ಅದು ತಪ್ಪಲ್ಲ. ಯಾವುದಕ್ಕಂತೇಳಿ ನಾವು ಸಂಬಳ ಕೊಟ್ಟಿರ್ತೀವಿ ಅದನ್ನು ಬಿಟ್ಟು ಬಾಕಿಗೂ ಮಾಡಿ ಅದರದ್ದು ರೊಕ್ಕ ಕೊಡಲಿಲ್ಲ ಅಂತ ಹೇಳಂತಂದ್ರೆ ಅದು ಅಮಾನುಷೀಯ. ಇಲ್ಲೇನಾಗಿತ್ತು ಅಂತಂದ್ರೆ ಜೀತದ ಆಳಿನ ಹಾಗೆ ಕದ್ರು ವಿನತೆಯನ್ನ ನೋಡ್ತಾ ಇದ್ಲು. ವಿನತ ಅತ್ಯಂತ ವಿನಯದಿಂದ ಕದ್ರುವಿನ ಆ ಮಾತನ್ನ ಒಪ್ಪಿಕೊಂಡಿದ್ದಾಳೆ. ಗರುಡನ ಒಂದು ಸಾಮರ್ಥ್ಯ, ಎಲ್ಲರನ್ನೂ ಹೊತ್ಕೊಂಡು ಹೋಗುವ ಸಾಮರ್ಥ್ಯ ಅವನಿಗೆ ಇದ್ದುದರಿಂದ ತನ್ನ ಡುಬ್ಬದ ಮೇಲೆ ಎಲ್ಲ ಸರ್ಪಗಳನ್ನ ಕದ್ರುವನ್ನ ಕೂಡಿಸಿಕೊಂಡು ಸಮುದ್ರದ ಮಧ್ಯದಲ್ಲಿ ಏಕಾಂತದಲ್ಲಿ ಇರುವಂತಹ ವಡವಾನಲದ ಹತ್ರ ಹೋಗ್ತಾ ಇದ್ದ. ಬರೇ ಅಪೇಕ್ಷಾ ಪತ್ರ ಪೂರ್ಣ ಆಗಬೇಕಲ್ಲ. ಹೆಂಗ ಆ ಅನಲ ಬೆಂಕಿಯ ಹತ್ರ ಹೋಗ್ಲಿಕ್ಕತ್ರೋ ಹಂಗಂಗ ಸುಡ್ಲಿಕ್ಕೆ ಚಾಲು ಮಾಡ್ತಾರೆ. ಗರುಡನ ಸಾಮರ್ಥ್ಯ ಅಪರಂಪಾರ ಸಾಮರ್ಥ್ಯ. ಆದರೆ ಆ ಗರುಡನ ಡುಬ್ಬದ ಮೇಲೆ ಇರುವಂತಹ ಸರ್ಪಗಳು ಸುಟ್ಟು ಬೆಂದು ಬಸವಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆ ಕದ್ರು ಇಂದ್ರದೇವರನ್ನ ಸ್ತೋತ್ರ ಮಾಡ್ತಾಳೆ. ಇಂದ್ರದೇವರನ್ನ ಸ್ತೋತ್ರ ಮಾಡಿ, ನೀನು ಮಳೆಯನ್ನ ತರಿಸು, ಮಳೆಯನ್ನು ತರಿಸೋದ್ರಿಂದ ನನ್ನ ಮಕ್ಕಳಿಗೆ ಸ್ವಲ್ಪ ಶಾಂತಿ ಸಿಗಲಿ ಅಂತ.
ನಮಸ್ತೆ ದೇವದೇವೇಶ, ನಮಸ್ತೆ ಬಲಸೂದನ, ನಮುಚಿಘ್ನ ನಮಸ್ತೆಸ್ತು ಸಹಸ್ರಾಕ್ಷ ಶತಕ್ರತೋ. ಇವೆಲ್ಲ ಇಂದ್ರದೇವರ ಹೆಸರುಗಳು. ಇಂದ್ರಾಂತರ್ಯಾಮಿಯಾದಂತಹ ಭಗವಂತನ ಆ ಹೆಸರುಗಳಾಗಿದೆ. ನಮಸ್ತೆ ದೇವದೇವೇಶ, ನಮಸ್ತೆ ಬಲಸೂದನ, ನಮುಚಿಘ್ನಿ ನಮಸ್ತೆಸ್ತು ಸಹಸ್ರಾಕ್ಷ ಶತಕ್ರತೋ. ಶತಕ್ರತೋ 100 ಯಜ್ಞಗಳನ್ನು ಮಾಡಿದಂಥವನು, 1000 ಕಣ್ಣುಗಳು ಉಳ್ತಕ್ಕಂಥವನು. ಇಂತಹ ಭಗವಂತನೇ, ಇಂದ್ರನೇ, ನಮಗೆ ಅನುಗ್ರಹವನ್ನು ಮಾಡು, ಮಳೆಯನ್ನು ತರಿಸು. ನಮ್ಮ ಮಕ್ಕಳು ಈ ತೊಂದರೆಯಿಂದ ಬಹಳ ಬಸವಳೆದು ಹೋಗಿದ್ದಾರೆ. ನೀನು ಮಳೆಯನ್ನು ಸುರಿಸುವುದರ ಮೂಲಕ ಅವರಿಗೆ ಒಂದು ಸ್ವಲ್ಪ ಶಾಂತಿಯನ್ನು ತಂದು ಕೊಡಬೇಕು ಅಂತ ಕೇಳಿದಾಗ ಇಂದ್ರ ಅತ್ಯಂತ ಜೋರಾದಂತಹ ಮಳೆಯನ್ನೇ ಅಲ್ಲಿ ಸುರಿಸಿದ. ಬಹುಶಃ ಈ ಸ್ತೋತ್ರವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಯೂಶಲಿ ಯುಗಾದಿಯ ದಿವಸ ಮಳೆ ಆಗಬೇಕು, ಮಳೆ ಆಗ್ತದೆ ಅಂತನ್ನುವ ಒಂದು ವಾಡಿಕೆ ಇದೆ. ನಾಳೆ ಆಗಲಿ ಅಂತ ನಾವು ಕೂಡ ಇಂದ್ರದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ನಾಗಾನಾಂ ಉತ್ತಮೋ ಹರ್ಷ ತಥಾ ವರ್ಷತಿ ವಾಸವೇ ಅಪೂರ್ಯತ ಮಹೀಚಾಪೆ ಸಲಿಲೇನ ಸಮಂತತಃ. ಮೋಡಗಳು ಘರ್ಷಣೆಗೊಂಡು ದೀರ್ಘಕಾಲವಾದಂತಹ ಮಳೆಯನ್ನು ಅಲ್ಲಿ ಸುರಿಸಿದಾಗ ಇಡೀ ಭೂಮಿ ಹಾಗೂ ವಡವಾನರದ ಸುತ್ತಲೂ ಕೂಡ ಮಳೆಯ ಪ್ರಭಾವ ಆಯಿತು ಅಂತ ಅಲ್ಲಿ ಹೇಳಿದ್ದಾರೆ. ಆದ ಮೇಲೆ ಸುಪರ್ಣೇನ್ನೋಹಮಾನಾಸ್ತೆ ಜಗ್ಮುಸ್ತಂ ದೇಶಮಾಶುವೈ ನಾಗರಾಂಬುರು ಪರಿಕ್ಷಿಪ್ತಂ ಪಕ್ಷಿ ಸಂಘ ನಿರಾದಿತಂ. ಆಗ ಆ ಮುಟ್ಟಬೇಕಾದಂತಹ ಜಗವನ್ನ ಅವರು ಮುಟ್ಟಿದ್ದಾರೆ. ಮುಟ್ಟಿದ ನಂತರ ಅಲ್ಲೇ ಸ್ವಲ್ಪ ದಿವಸ ಆರಾಮಾಗಿ ಅವರು ವಿಹಾರವನ್ನ ಮಾಡಿದ ನಂತರ ಮತ್ತೆ ಆ ನಾಗಗಳೆಲ್ಲವೂ ಕೂಡ ಕದ್ರುವಿಗೆ ಹೇಳ್ತಾರೆ. ಕದ್ರು ವಿನತೆಗೆ ಹೇಳ್ತಾಳೆ, ನಮಗೆ ಇಲ್ಲಿಂದ ಇನ್ನೊಂದು ದ್ವೀಪಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಏನಿರ್ತದ್ರಿ, ಡೀಸೆಲ್ಲು ಪೆಟ್ರೋಲು ನಾವು ಹಾಕ್ಸಿದ್ವಿ ಅಂತ ಹೇಳಂತಂದ್ರೆ ಕಿಲೋಮೀಟರ್ ಲೆಕ್ಕ ಇತ್ತು ಅಂತ ಹೇಳಂತಂದ್ರೆ ಎಷ್ಟು ಆಗ್ತದೆ ಅಷ್ಟು ಕಡಿಮೆ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು. ಯಾರ್ದೋ ಗಾಡಿ ಯಾರ್ದೋ ಡೀಸೆಲ್ ಹಾಕಿಸ್ತಾರೆ. ಅಡ್ಡಾಡೋದಿತ್ತು ಅಂತಂದ್ರೆ ತಿರುಪತಿಗೆ ಹೋಗಿ ಬರೋದು ಇರ್ತದೆ. ಇಲ್ಲೇ ಬಾಜು ಕಾಳಹಸ್ತಿ ಅದ ಹೋಗಿ ಬರೋಣ ನಡ್ರಿ, ಕಾಳಹಸ್ತಿಗೆ ಬಂದ ಮೇಲೆ ಇಲ್ಲೇ ನಾರಾಯಣಗಿರಿ ಅದ ಹೋಗಿ ಬರೋಣ ನಡ್ರಿ. ಹಂಗೆ ಇನ್ನೊಬ್ಬರದ್ದು ಪೆಟ್ರೋಲ್ ಗಾಡಿ ಇದ್ದಾಗ ಬೇಕಾದಂಗೆ ಅಡ್ಡಾಡ್ಕೊಟ್ಟು ಹೋಗ್ಬೋದು. ಹಾಗೆ ಆ ಕದ್ರು ವಿನತೆಗೆ ಹೇಳ್ತಾ ಇದ್ದಾಳೆ, ನಮ್ಮ ಮಕ್ಕಳು ಅಪೇಕ್ಷೆ ಪಡ್ತಾ ಇದ್ದಾರೆ, ಇಲ್ಲಿಂದ ಇನ್ನೊಂದು ದ್ವೀಪಕ್ಕೆ ಕರ್ಕೊಂಡು ಹೋಗಬೇಕು. ಗರುಡ ಅಂದ್ರ ಅಮ್ಮ ನಿಮಗೆ ಏನು ಅನಿವಾರ್ಯ ಆಗಿದೆ? ಯಾಕೆ ಅವರು ಎಲ್ಲಾ ಮಾತುಗಳನ್ನ ನಾವು ಕೇಳಬೇಕು? ಮೊದಲನೇ ಸಲ ತಾಯಿ ಹೇಳಿದ್ಲು, ತಾಯಿ ಮಾತು ಅಂತೇಳಿ ಹೋದ. ಎರಡನೇ ಸಲ ಕೇಳಿದಾಗ ಗರುಡ ಕೇಳ್ತಾ ಇದ್ದಾನೆ, ವೈನತೆಯ ಕೇಳ್ತಾ ಇದ್ದಾನೆ, ಯಾಕೆ ಅಂತದ್ದೇನಾಗಿದೆ? ಕಿಂವಾ ಕೃತ್ಯ ವಿಚಿತ್ವ ಕಿಂವಾ ಕೃತ್ವೇನ ಪೌರುಷಂ ದಾಸ್ಯಭವ ವಿಪ್ರಮುಚ್ಚೇಯಂ ಸತ್ಯಂ ಸಂಶತ ಲೇಲಿಹ. ಆಗ ಅವನು ಕೇಳಿದ, ಯಾಕೆ ನೀನು ಇಂತಹ ದಾಸ್ಯವನ್ನ ಮಾಡ್ತಾ ಇದ್ದಿ? ಅಂತಹ ಅನಿವಾರ್ಯತೆ ಏನಿದೆ ಅಂತ ಕೇಳಿದಾಗ ವಿನತ ವೈನತೆಯನಿಗೆ ಗರುಡನಿಗೆ ನಡೆದಂತಹ ಎಲ್ಲ ವಿಚಾರವನ್ನು ಹೇಳಿದ್ಲು. ಪಣದಲ್ಲಿ ನಾನು ಸೋತಿದ್ದೇನೆ, ನಾನು ಸೋತು ಅವಳ ದಾಸಿಯಾದದ್ದರಿಂದ ನನ್ನ ಮಕ್ಕಳಾದಂತಹ ನೀವು ಕೂಡ ದಾಸಿ ಪುತ್ರರೇ ಆದ್ರಿ, ಹಿಂಗಾಗಿ ನೀವು ಕೂಡ ದಾಸ್ಯದಲ್ಲೇ ಇರ್ತೀರಿ. ಗರುಡ ಹೇಳಿದ, ಇದಕ್ಕೊಂದು ಏನಾದ್ರೂ ಪರಿಹಾರ ಇರಬೇಕಲ್ಲ, ಎಷ್ಟು ದಿವಸತನ ಇದು? ಇಡೀ ನೀನು ಸಾಯೋ ತನಕ ನಾವು ಸಾಯೋ ತನಕ ದಾಸರಾಗೇ ಇರೋದ ಹೆಂಗ? ಇದಕ್ಕೊಂದು ಮೌಲ್ಯ ಅಂತ ಇರಬೇಕು, ಇದಕ್ಕೊಂದು ವ್ಯವಸ್ಥೆ ಅಂತ ಇರಬೇಕು. ಏನು ಮಾಡೋಣದ್ರಿಂದ ಈ ದಾಸ್ಯದಿಂದ ಮುಕ್ತರಾಗ್ತೇವೆ ಹೇಳು ಅಂತ ಹೇಳಿದಾಗ, ಇತ್ಯುಕ್ತೋ ಗರುಡ ಸರ್ಪೈಹಿ ತಥೋ ಮಾತರಮಬ್ರವೀತ್ ಗಚ್ಚಾಮ್ಯಮೃತ ಮಾಹರ್ತುಂ ಭಕ್ಷಾಮಿಚ್ಛಾಮಿ ದೇಹಿ ತತ. ಆಗ ಅಲ್ಲಿ ನಾಗಗಳ ತಾಯಿ ಹೇಳ್ತಾ ಇದ್ದಾಳೆ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂಗೆ ಹೇಳ್ಬೇಕು. ನನ್ನ ಇದರಿಂದ ವಿಮೋಚನ ಆಗಬೇಕು ಅಂತ ಹೇಳಂತಂದ್ರೆ ನಿನ್ನ ಸಾಮರ್ಥ್ಯ ಅಪರಂಪಾರವಾದದ್ದು ಗರುಡ. ಅದಕ್ಕೆ ಹೋಗು, ಅಮೃತವನ್ನ ತಂದು ಕೊಡು.
ನಾನು ನನ್ನ ಮಕ್ಕಳು ಯಾರೋ ಹೇಳ್ರಿ ಅವ್ರಿಗೆ ಈ ಸೈಡಿಂದ ಬರ್ರಿ ಅಂತೇಳಿ, ಈ ಸೈಡಿಂದ ಬರ್ರಿ ಅಂತೇಳಿ, ನವೀನ ಈ ಸೈಡಿಂದ ಬರ ಅಂತ ಹೇಳು, ನಿನ್ನೆ ಮಾಡಿರೋದನ್ನ. ಅಲ್ಲಿ ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಪರಿಹಾರವನ್ನ ಕಂಡುಕೊಳ್ಬೇಕು. ಅದಕ್ಕೆ ನೀನು ಒಂದು ಕೆಲಸ ಮಾಡು, ಹೋಗು, ಅಮೃತವನ್ನ ತಂದುಕೊಡು. ಅಮೃತವನ್ನ ನೀನು ತಂದುಕೊಡು, ನಾನು ನನ್ನ ಮಕ್ಕಳು ಅಮೃತವನ್ನು ಕುಡಿದು ಮರಣ ಇಲ್ಲದೆ ಇದ್ದವರಾಗ್ತೀವಿ. ಅಂದ್ರೆ ನೀನು ಅಮೃತ ತಂದು ಕೊಟ್ಟಿ ಅಂತೇಳಂತಂದ್ರೆ ನಾವೆಲ್ಲರೂ ನಿಮ್ಮ ತಾಯಿಯನ್ನ ನಿನ್ನನ್ನ ದಾಸ್ಯದಿಂದ ಮುಕ್ತರನ್ನಾಗಿ ಮಾಡ್ತೇವೆ ಅಂತ ಆ ಕರ್ತೃ ವಿನತೆಯ ಹಾಗೂ ವಿನತೆಯ ಮಕ್ಕಳಿಗೆ ಹೇಳಿದಾಗ ಗರುಡ ಹೇಳಿದ, ಇವತ್ತು ಅಮಾವಾಸ್ಯೆ, ಇವತ್ತು ಪ್ರಯಾಣ ಮಾಡೋದು ಸರಿ ಇರೋದಿಲ್ಲ. ಹೊಸ ವರ್ಷದ ಮೊದಲನೆಯ ಶನಿವಾರ ನಾವು ಪ್ರಯಾಣವನ್ನು ಮಾಡೋಣ. ಅಮೃತವನ್ನು ತರಲಿಕ್ಕೆ ಹೋದಾಗ ಯಾವ ರೀತಿಯಾಗಿ ಹೋದ, ಏನನ್ನು ತಗೊಂಡು ಬಂದ, ಅದನ್ನು ಸರ್ಪಗಳು ಕುಡಿದುವೋ ಇಲ್ಲೋ ಇತ್ಯಾದಿ ವಿಚಾರಗಳನ್ನು ಮುಂದಿನ ಶನಿವಾರ ನೋಡೋಣ. ಓಂ ಸ್ವಸ್ತಿ.